ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣದ ಕುರಿತು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ ಸರ್ಕಾರದವರು. ನಿಮಗೆ ಕೊಟ್ಟಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆ ಕೂಡ ಆಗಿರುವಂಥದ್ದು. ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಬಂದಿರುವಂತಹ ಹೊಸ ಅಪ್ಡೇಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಒಂದು 2 ರಿಂದ 3 ನಿಮಿಷ ಒಳಗಡೆ ತಿಳಿಸ್ಕೊಟ್ಬಿಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ನೀವು ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಪ್ರತಿದಿನ ವೇಟ್ ಮಾಡ್ತಾನೆ ಇದ್ರೆ, ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣದ ಕುರಿತು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊನೆಗೂ ಸರ್ಕಾರದವ್ರು ಕೊಟ್ಟಿದ್ದಾರೆ. ಸರ್ಕಾರದವರು ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮ್ ಮಾಡಿರುವಂಥದ್ದು ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣದ ಕುರಿತು. ಯಾಕಂದರೆ ಈ ಸರಿ ಅಂತೂ ಅವ್ರು 16, 17ನೇ ಕಂತಿನ ಹಣ ಕೊಡಲೇಬೇಕಾಗಿತ್ತು. ಆ ರೀತಿಯಾದ ಪರಿಸ್ಥಿತಿ ಇತ್ತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವ್ರ ಮುಂದೆ ಹೇಳಿದ್ರು, ಇಲ್ಲಿ ಮತ್ತೆ CM ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಅವರಾದರೆ ಹೇಳಿದ್ರು. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ 16ನೇ ಕಂತಿನ ಹಣ ಬಂದ್ಬಿಟ್ಟು ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ನಿಮ್ಮ ಖಾತೆಗಳಿಗೆ 2,000 ಹಣ ಆದರೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ 17ನೇ ಕಂತಿನ ಹಣ ಯಾವಾಗ ಬರ್ಬೋದು ಅಂತ ನೀವು ಕೇಳ್ತೀರಾ. 17ನೇ ಕಂತಿನ ಹಣದ ಕುರಿತು ಕೂಡ ಹೇಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೇ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಜಮಾ ಆಗುತ್ತೆ. ಒಂದೇ ದಿನದಲ್ಲಿ ಎಲ್ಲರಿಗೂ ಜಮಾ ಆಗದೆ ಇರ್ಬೋದು, ಆದ್ರೆ ಕೆಲವರಿಗಾದ್ರೂ ಇವತ್ತು ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಸರ್ಕಾರದವರು ಹೇಳಿದ್ದಾರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬಂದೇ ಬರುತ್ತೆ ಸ್ನೇಹಿತರೆ. ಕೆಲವರು ಕಾಮೆಂಟ್ ಮಾಡ್ತಾನೆ ಇದ್ರು, ನಿನ್ನೆ ಕೂಡ ಕೆಲವರು ಕಾಮೆಂಟ್ ಮಾಡಿದ್ರು 2,000 ಹಣ ಬಂತು ಅಂದ್ಬಿಟ್ಟು. ಆದ್ರೆ ಇವತ್ತು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ. ಈಗ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಒಂದೇ ದಿನದಲ್ಲಿ ಎಲ್ಲರಿಗೂ ಹಣ ಆದ್ರೆ ಜಮಾ ಮಾಡೋದಕ್ಕೆ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ವೇಟ್ ಮಾಡಿ. ಹಣ ಯಾರ್ಯಾರು ಬರುತ್ತೋ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದೆ ಅಂತ. ಹಣ ಬಂದಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ. ಈಗ 17ನೇ ಕಂತಿನ ಹಣ ಯಾವಾಗ ಬರುತ್ತಂತ ನೀವೆಲ್ಲರೂ ಪ್ರಶ್ನೆ ಕೇಳ್ತೀರಾ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ನಿಮ್ಗೆ ಯಾವಾಗ ಬರಲಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಆದ್ರೆ ಕೊಡ್ತಿದ್ದೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಿಮಗೆ ಇದೇ ಸೋಮವಾರ, ಈಗ ಬರುವಂತಹ ಸೋಮವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರಂತೆ. ಅಂದರೆ ಇದೇ ತಿಂಗಳಲ್ಲಿ ನಿಮಗೆ 4,000 ಹಣ ಆದರೆ ಬರುತ್ತೆ. ಇವತ್ತಿನಿಂದ 2,000 ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಇನ್ನೊಂದು 2,000 ಬರುತ್ತೆ. ಒಟ್ಟಿಗೆ ಇದೇ ತಿಂಗಳು 28ನೇ ತಾರೀಕು ಒಳಗಡೆ ನಿಮಗೆ 4,000 ಹಣ ಆದರೆ ಬರುತ್ತೆ. 17ನೇ ಕಂತಿನ ಹಣ. ಈಗ 18ನೇ ಕಂತಿನ ಹಣದ ಕುರಿತು ನಾವು ಮಾತನಾಡೋದು ಬೇಡ. 18ನೇ ಕಂತಿನ ಹಣಕ್ಕೆ ಈಗ ಒಂದೇ ಸರಿ ಆದ್ರೆ ಅವ್ರ ಹಣ ಕೊಡಕ್ಕಾಗಲ್ಲ. ಈಗ ಸದ್ಯಕ್ಕೆ 16, 17 ಕೊಟ್ಬಿಡ್ಲಿ. ಮಾರ್ಚ್ನಲ್ಲಿ 18ನೇ ಕಂತಿನ ಹಣದ ಕುರಿತು ನೋಡೋಣ. ಈಗ ಸರ್ಕಾರದವರು ಹೇಳಿರೋ ಪ್ರಕಾರ ಇವತ್ತು ನಿಮ್ಗೆ 16ನೇ ಕಂತಿನ ಹಣ ಬರುತ್ತೆ. ಸೋಮವಾರ 17ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಏನಪ್ಪ ಬದಲಾವಣೆ ಅಂದ್ರೆ, ಇಷ್ಟು ದಿನ ನಿಮ್ಗೆ 5 kg ಅಕ್ಕಿ ಬದಲಿಗೆ ಏನ್ ಮಾಡ್ತಿದ್ರು, ಹಣವನ್ನ ಕೊಡ್ತಿದ್ರು. ಈಗ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಕೇಂದ್ರ ಸರ್ಕಾರದವರು ಅಕ್ಕಿ ಆದ್ರೆ ಕೊಡ್ತಾರಂತೆ ನಮ್ಮ ಒಂದು ರಾಜ್ಯ ಸರ್ಕಾರದವ್ರಿಗೆ. ಅದರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ನಮ್ಗೆ ಜನರಿಗೆ 1 kg ಅಕ್ಕಿಗೆ 34 ರೂಪಾಯಿ ಆದ್ರೆ ಸರ್ಕಾರದವ್ರು ಹಣ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರದವರು 1 kgಗೆ 28 ರೂಪಾಯಿಗೆ ಅವ್ರ ಅಕ್ಕಿ ಆದ್ರೆ ಕೊಡೋದಕ್ಕೆ ರೆಡಿ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಸರ್ಕಾರದವ್ರಿಗೆ ಉಳಿತಾಯ ಆಗುತ್ತೆ. ಅದರಿಂದ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇನ್ ಮುಂದೆ 5 kg ಹಣ ನಿಮ್ಗೆ ಏನ್ ಕೊಡ್ತಿದ್ರು, 5 kg ಅಕ್ಕಿಗೆ ಹಣ ಏನ್ ಕೊಡ್ತಿದ್ರು ಅದ್ರ ಬದಲಿಗೆ ಕೇಂದ್ರ ಸರ್ಕಾರದವ್ರಿಗೆ 1 kgಗೆ 28 ರೂಪಾಯಿ ಕಾಸು ಕೊಟ್ಬಿಟ್ಟು 5 kg ಅಕ್ಕಿ ತೆಗೆದುಕೊಂಡು ನಿಮ್ಗೆ ಅಕ್ಕಿ ಕೊಡೋದಕ್ಕಾದ್ರೆ ಸರ್ಕಾರದವರು ನಿರ್ಧಾರ ಮಾಡಿದ್ದಾರೆ. ಇನ್ನು ಕೆಲವರು ಕಾಮೆಂಟ್ ಮಾಡಿ ಹೇಳ್ತಿರ್ತಾರೆ, ನಮ್ಗೆ ಡಿಪೋ ಅಕ್ಕಿ ಬೇಡ, ನಮ್ಗೆ ಹಣ ಕೊಟ್ರೆ ಚೆನ್ನಾಗಿರುತ್ತೆ, ನಾವು ಸೋನಾ ಮಸೂರಿ ಅಕ್ಕಿ ತಗೊಂಬಂದು ತಿಂತೀವಿ, ಈ ರೀತಿಯಾಗಿ ಎಲ್ಲ ಕಾಮೆಂಟ್ ಮಾಡ್ತಿರ್ತಾರೆ. ಆದ್ರೆ ಪಾಪ ಬಡವ್ರಿಗಂತೂ
ತುಂಬಾನೇ ಹೆಲ್ಪ್ ಆಗ್ತಿರೋದು. ಬಡವರು ಅಂತಾನೆ ಅಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಕೂಡ ಸಾಕಷ್ಟು ಜನ ಡಿಪೋ ಅಕ್ಕಿನೇ ಯೂಸ್ ಮಾಡ್ತಿರ್ತಾರೆ. ಓಕೆನಾ, ರೇಷನ್ ಅಕ್ಕಿ ಡಿಪೋ ಅಲ್ಲಿ ಏನು ಕೊಡ್ತಾರೆ ಆ ಅಕ್ಕಿನೇ ಚೆನ್ನಾಗಿರುತ್ತೆ, ಹೇಳ್ಬೇಕಂದ್ರೆ ಅದು ಚೆನ್ನಾಗೇ ಇರುತ್ತೆ. ಅದರಿಂದ ಆ ಅಕ್ಕಿನೇ ಕೆಲವರು ಯೂಸ್ ಮಾಡ್ತಿರ್ತಾರೆ, ಎಲ್ರಿಗೂ ಒಂದೇ ರೀತಿ ಇರಲ್ಲ. ಅದರಿಂದ ಅಕ್ಕಿ ಕೊಟ್ರೇನೆ ಬೆಟರ್ ಅಂತ. ಯಾಕಂದ್ರೆ ಈಗ ಅನ್ನಭಾಗ್ಯ ಯೋಜನೆ ಹಣ ಆದ್ರೆ ನಿಮ್ಗೆ ಒಂದು 2-3 ತಿಂಗಳಿಂದ ಹಣನೇ ಕೊಡಲ್ಲ, ನಿಲ್ಸ್ಬಿಡ್ತಾರೆ. 2-3 ತಿಂಗಳಿಂದ ಹಣ ಕೊಡಲ್ಲ. ಇದಾದ್ರೆ ಕರೆಕ್ಟಾಗಿ ತಿಂಗಳ ನಿಮ್ಗೆ ಈಗ 5 kg ಅಕ್ಕಿ ಏನು ಕೊಡ್ತಿದ್ದೀರಾ ಅದ್ರ ಜೊತೆಗೆ ಇನ್ನು 5 kg ಅಕ್ಕಿ ಹಾಕಿ 10 kg ಅಕ್ಕಿ ತಿಂಗಳ ಕರೆಕ್ಟಾಗಿ ಕೊಡ್ತಾರೆ. ಅದರಿಂದ ಅಕ್ಕಿ ಕೊಟ್ರೇನೆ ಬೆಟರ್ ಅನ್ಸುತ್ತೆ. ಈಗ ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ 5 kg ಅಕ್ಕಿ ಕೊಡ್ಬೇಕಾ ಈಗ, ಇಲ್ಲ ಅಂದ್ರೆ ಆ ಒಂದು 5 kg ಅಕ್ಕಿ ಮೊದಲು ಯಾವ ರೀತಿ ನಿಮ್ಗೆ ಹಣ ಕೊಡ್ತಿದ್ರು, 5 kg ಅಕ್ಕಿ ಬದಲು ಹಣ ಕೊಡ್ತಿದ್ರು ಅದೇ ರೀತಿಯಾಗಿ ಹಣ ಕೊಡ್ಬೇಕಾ, ಇಲ್ಲ ಎಲ್ಲ ಸೇರಿ ನಿಮ್ಗೆ ಟೋಟಲ್ ಆಗಿ 10 kg ಅಕ್ಕಿ ಕೊಡ್ಬೇಕಾ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.